ತಾವೆಲ್ಲ ಭಾಳ ಹುಮ್ಮಸ್ಸಿನಿಂದ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮಗೆ ನಾನು ಇವತ್ತು ನಮ್ಮ ನೆಚ್ಚಿನ ನಟರಾದ ಮತ್ತು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬಕ್ಕೆ ತಾವೆಲ್ಲ ಪ್ರೀತಿಯಿಂದ ಬಂದಿದ್ದೀರಿ. ತಮಗೆ ನಮ್ಮೆಲ್ಲರ ಸಿನಿಮಾ ತಂಡದ ಪರವಾಗಿ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೀನಿ. ತುಂಬ ಖುಷಿ ಅನಿಸುತ್ತೆ. ಇವತ್ತು ಕಿಶನ್ ರಾವ್ ಅವರು ಸಡನ್ಲಿ ನಿನ್ನೆ ಫೋನ್ ಮಾಡಿ, ಸರ್ ನಾನು ಏನೋ ಒಂದು ಮಾಡ್ತಾಯಿದ್ದೀನಿ, ನೀವು ನನ್ನ ಜೊತೆಗೆ ಇರಬೇಕು ಅಂದರು. ನಾನು ಹೇಳಿದೆ, ನಾನು ಯಾವತ್ತೂ ನಿಮ್ಮ ಜೊತೆಗೆ ಇರ್ತೀನಿ, ನಿಮ್ಮನ್ನು ಬಿಟ್ಟು ನಾವು ಇರೋಂಗಿಲ್ಲ ಅಂತ ಹೇಳಿದೆ. ನಮ್ಮದೇ ಒಂದು ಬಳಗ ಅದ ಇಲ್ಲಿ. ಆ ಬಳಗಕ್ಕೆ ಯಾವಾಗಲೂ ಅವ್ರು ಏನೇ ಹೇಳಿದ್ರು ಸಹಿತ, ಏನೇ ಮಾಡಿದ್ರು ನಮ್ಮವರು ಗಟ್ಟಿಯಾಗಿ ನಿಲ್ತಾರೆ, ಮಾಡ್ತಾರೆ ಅಂತಕ್ಕಂಥ ಭರವಸೆಯಿಂದ ನೀವು ಮಾಡಿ ಸರ್ ಅಂದಾಗ, ಇವತ್ತು ವಿಷ್ಣುವರ್ಧನ್ ಅವ್ರ ಹುಟ್ಟುಹಬ್ಬದ ದಿವಸ ಅವರ ಏನು ಇವತ್ತು ಕಾಮಧೇನು ವಿವಿಧೋಷ ಸಂಸ್ಥೆ ಏನು ಮಾಡಿದರು, ತುಂಬ ಹೆಮ್ಮೆ ವಿಷಯ. ಯಾಕಂದರೆ ನಾನು ಹೆಣ್ಮಕ್ಳು ಭಾಳ ಜನ ಇದ್ದೀರಿ, ಹೆಣ್ಮಕ್ಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಸಂಸ್ಥೆಗಳು ಭಾಳ ಬೇಕಾಗಿದೆ, ಇವತ್ತು ಭಾಳ ಅವಶ್ಯಕತೆಗಳಿದ್ದಾವೆ. ಅವತ್ತು ಇವರು ವೇದಿಕೆ ಮೇಲಿದ್ದಾರೆ. ಅದ್ರ ಜೊತೆಗೆ ಪಾಟೀಲರು ರಿಟೈರ್ಡ್ PSI ಅವರು ನಮ್ಮ ಜೊತೆಗಿದ್ದಾರೆ. ಆಮೇಲೆ ಮಧು ಜೋಶಿ ಅವರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಅತ್ಯಂತ ನನಗೂ ಆತ್ಮೀಯರು, ವಿಷ್ಣುವರ್ಧನಿಗೂ ಆತ್ಮೀಯರು, ಭಾಳ ತುಂಬ ಒಡನಾಟನ ಅವ್ರ ಜೊತೆಗೆ ಸುಮಾರು 3-4 ಸಿನಿಮಾಗಳಲ್ಲಿ ಅವ್ರ ಜೊತೆಗೆ ಕೆಲಸ ಮಾಡ್ತಕ್ಕಂಥವ್ರು. ಅವರು ಲಡ್ಡು ಮುತ್ತೆ ಮತ್ತು ಅಮರೇಶ್ವರ ಮಹಾತ್ಮೆ ಮಾಡಿರ್ತಕ್ಕಂಥ 2 ಸಿನಿಮಾಗಳನ್ನು ಭಾಳ ಅದ್ಭುತವಾಗಿ 50 ದಿವಸಗಳ ಕಾಲ ಓಡಿರ್ತಕ್ಕಂಥ ಸಿನಿಮಾನ ಕೊಟ್ಟಿರ್ತಕ್ಕಂಥ ಹೆಗ್ಗಳಿಕೆ ಅದು ಇವತ್ತು ಅರವಿಂದ್ ಮುಳುಗುಂದವ್ರಿಗೆ. ಈಗಾಗಲೇ ನನ್ನ ಸಿನಿಮಾ, ನಾನು ಮತ್ತು ನನ್ನ ಮಗನಾಗಿ ಪಾತ್ರ ಮಾಡತಕ್ಕಂಥ, ಹೀರೋ ಆಗಿ ಮಾಡತಕ್ಕಂಥ ಸಿನಿಮಾ ಸೂರ್ಯಕಿರಣ ಶೂಟಿಂಗ್ ಈಗಾಗಲೇ, ಅದಕ್ಕೆ ನಿರ್ಮಾಪಕರು ನಮ್ಮ ಕಿಶನ್ ರಾವ್ ಅವರು ಮತ್ತು ನಮ್ಮ ಪಾಟೀಲ್ರಿದ್ದಾರೆ. ಸೊ ನಮ್ಮದೇ ಟೀಮಲ್ಲಿ ಇವತ್ತು ಆ ಸಿನಿಮಾ ಈಗ ಒಂದು ಹಂತ ಮುಗಿದಿದೆ, ಇನ್ನೊಂದು 2 ಹಂತ ಈ ಸದ್ಯದಲ್ಲೇ ಈಗ ಶುರುವಾಗ್ತದೆ. ಇವತ್ತು ವಿಶೇಷವಾಗಿ ನಾನು ಮಾತನಾಡಬೇಕಂತದ್ದು ಏನಂದರೆ ವಿಷ್ಣುವರ್ಧನ್ ಅವ್ರ ಬಗ್ಗೆ. ವಿಷ್ಣುವರ್ಧನ್ ಅವರು ಅಂದರೆ, ತಾವೆಲ್ಲ ವಿದ್ಯಾರ್ಥಿಗಳಿದ್ದಾಗ ಆವಾಗೊಂದು ಕಾಲ ಇತ್ತು, ಭಾಳ ಜನ ನಮಗಿಂತ ಭಾಳ ಚಿಕ್ಕವರು ಇದ್ದೀರಿ ಎಲ್ಲರೂ. ಅವತ್ತಿನ ಕಾಲದಲ್ಲಿ ವಿಷ್ಣುವರ್ಧನ್ ಅವರಂದರೆ ಒಂದು ರೋಮಾಂಚನ ಇತ್ತು. ಆ ರೋಮಾಂಚನ ಹೇಗಿತ್ತಂದರೆ, ನಾವು ನಾಗರಹಾವು ಸಿನಿಮಾ ನೋಡಿರ್ತಕ್ಕಂಥದ್ದು, ಮೊದಲನೇ ನಾಗರಹಾವು ಸಿನಿಮಾ, ಅದು ಚಿತ್ರದುರ್ಗದಲ್ಲಿ ಮಾಡತಕ್ಕಂಥ ಸಿನಿಮಾ. ಆ ಸಿನಿಮಾ ನೋಡಿದಾಗ ನಮಗೆ ತುಂಬ ಖುಷಿ ಆಗ್ತಾಯಿತ್ತು. ಆ ಸಿನಿಮಾ ಎಷ್ಟು ಖುಷಿ ಆಗ್ತಿತ್ತು ಆ ಸಿನಿಮಾ ನೋಡೋದಂದರೆ, ನಾವು ಅದ್ರ ಫಸ್ಟಿಗೆ ಬಿಡುಗಡೆ ನೋಡಿರಲಿಲ್ಲ. ಆವಾಗ ನಾವು ಭಾಳ ಚಿಕ್ಕವರಿದ್ವಿ. ಆ ಸಂದರ್ಭದಲ್ಲಿ ನಾವಿನ್ನು ಕಾಲೇಜ್ ಮಟ್ಟಲ್ಲಿ ಹತ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಸಿನಿಮಾ. ನಾವು ಕಾಲೇಜಿಗೆ ಬಂದ ನಂತರ ಮತ್ತೆ ಆ ಸಿನಿಮಾಗಳನ್ನು ಬಿಡುಗಡೆ ಮಾಡಿದಾಗ ಅಲ್ಲಿ ಹೇಗಿತ್ತು ಆ ಸಿನಿಮಾ ಅಂದರೆ, ವಿಷ್ಣುವರ್ಧನ್ ಅವರು ಹೇಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟೋ ವರ್ಷಗಳ ಕಾಲ ಒಬ್ಬ ಅತ್ಯುನ್ನತ ದೊಡ್ಡ ನಾಯಕ ನಟನ ಆಗಿದ್ದರು, ಅವರ ಜೊತೆಗೆ ಸರಿ ಸಮಾನವಾಗಿ ಒಂದೇ ಸಿನಿಮಾದಲ್ಲಿ ಬಂದುಬಿಟ್ರು ವಿಷ್ಣುವರ್ಧನ್ ಅವರು. ಇದು ತುಂಬ ಹೆಮ್ಮೆಯ ವಿಷಯ. ನಾನು ಅವರು ಕೆಲವು ಸಿನಿಮಾಗಳನ್ನು ಊರಿಗೆ ಉಪಕಾರಿ ಅಂತ ನೋಡಿದ್ದೆ. ನಾನು ಆ ಊರಿಗೆ ಉಪಕಾರಿ ಅಂತ ಸಿನಿಮಾ ನೋಡಿದಾಗ ನಾನು ಅವ್ರಿಗೆ ತುಂಬ ಫ್ಯಾನ್ ಆಗಿಬಿಟ್ಟೆ. ನಾನು ಊರಿಗೆ ಉಪಕಾರಿ ಅಂತಕ್ಕಂಥ ಸಿನಿಮಾ ತುಂಬ ಫ್ಯಾನ್ ಆಗಿಬಿಟ್ಟೆ. ನಂತರ ಹಾಗೆ ಬರ್ತಾ ಅವ್ರು ಕೊಟ್ಟಿರ್ತಕ್ಕಂಥ ಸಿನಿಮಾಗಳು ನೋಡಿದಾಗ, ಇತ್ತಿತ್ತಲಾಗಿ ನೀವು ಅವ್ರ ಸಿನಿಮಾಗಳು ನೋಡಿದ್ದೀರಿ, ಭಾಳ ಯಜಮಾನರು ಅಂತಕ್ಕಂಥ ಸಿನಿಮಾಗಳನ್ನು ನೋಡಿದ್ದೀರ ಇಲ್ಲಿ. ಆಮೇಲೆ ಅಂಬರೀಷ್ ಅವರು ಮತ್ತು ಅವರು ದಿಗ್ಗಜರು ಅಂತಕ್ಕಂಥ ಸಿನಿಮಾಗಳನ್ನು ನೋಡಿದ್ದೀರ. ಆಮೇಲೆ ಸಿಂಹಾದ್ರಿ ಸಿಂಹ ಅಂತಕ್ಕಂಥ ಸಿನಿಮಾಗಳು ನೋಡಿದ್ದೀರ. ಅವತ್ತಿನ ಕಾಲದ ನಾಯಕ ವಿಷ್ಣುವರ್ಧನ್ ಅವರು ಬೇರೆ, ನಡುಮಧ್ಯೆ ಇರ್ತಕ್ಕಂಥ ವಿಷ್ಣುವರ್ಧನ್ ಅವರು ಬೇರೆ, ಇತ್ತಿತ್ತಲಾಗಿರ್ತಕ್ಕಂಥ ಸಾಯಕ್ಕಿಂತ ಮುಂಚೆ ಮಾಡಿರ್ತಕ್ಕಂಥ ಸಿನಿಮಾಗಳು, ಆಪ್ತರಕ್ಷಕ ಇವೆಲ್ಲ ಸಿನಿಮಾಗಳನ್ನ ನೋಡಿದಾಗ ಅವರಲ್ಲಿ ವಿಶೇಷವಾಗಿರ್ತಕ್ಕಂಥ ಕೆಲವು ಗುಣಗಳನ್ನು ನಾವೆಲ್ಲ ಕಂಡುಕೊಂಡಿದ್ದೀವಿ. ಎಷ್ಟು ಸಂಬಂಧನೂ ಅವ್ರಿಗೆ ನಮಗೂ ಗೊತ್ತಿಲ್ಲ. ಯಾರು ಅವ್ರಿಗೆ ತುತ್ತು ಮಾಡಿ ತಿನ್ನಿಸ್ತಿದ್ರು, ಯಾರು ಅವ್ರು ಅಡುಗೆ ಮಾಡಿ ಊಟ ಮಾಡಿಸ್ತಿದ್ರು, ಆ ತಾಯಿ ನನಗೆ ಮತ್ತು ಅರವಿಂದ್ ಅವ್ರಿಗೆ ಊಟ ಮಾಡಿ ತಿನ್ನಿಸಿರ್ತಕ್ಕಂಥ ಇದು ಭಾಳ ಖುಷಿಯಿಂದ ನಾವು ನೆನೆಸ್ಕೊಳ್ತೀವಿ. ಭಾಸ್ಕರ್ ಅನ್ನತಕ್ಕಂಥ ಒಬ್ಬ ದೊಡ್ಡ ನಿರ್ದೇಶಕರು ಅವರು ವಿಷ್ಣುವರ್ಧನ್ ಅವರನ್ನು ಬಿಟ್ಟಿರ್ತಾ ಇರಲಿಲ್ಲ. ಅವರು ನಮ್ಮ ಜೊತೆಗೆ ಎಷ್ಟು ಆತ್ಮೀಯರಾಗಿದ್ದರು ಅಂತಂದರೆ, ನಮ್ಮನ್ನು ಆ ಭಾಸ್ಕರ್ ಅವರು ನಮ್ಮನ್ನು ಬಿಟ್ಟಿರ್ತಾ ಇರಲಿಲ್ಲ. ಅಷ್ಟು ಪ್ರೀತಿಯಿಂದಿದ್ರು. ನೀವು ಧಾರವಾಡದಾಗ ಇದ್ಕೊಂಡಿದ್ದೀನಲ್ಲ, ಹೆಂಗೆ ನೀವು ಅವ್ರಿಗೆ ಹತ್ತಿರ ಆದ್ರಿ ಅಂತಕ್ಕಂಥ ಪ್ರಶ್ನೆ ಹುಟ್ಟಬೋದು. ಬೆಂಗಳೂರಲ್ಲಿ ಬಸವೇಶ್ವರ ನಗರದಲ್ಲಿ ನನ್ನದೇ ಸಿನಿಮಾ ಪ್ರೊಡಕ್ಷನ್, ಹೆತ್ತೊಡಲು ಸಿನಿಂಗ್ ಕಂಬೈನ್ಸ್ ಅಂತ ಹೇಳಿ ನಂದು ಬೆಂಗಳೂರಲ್ಲಿದೆ ಅಲ್ಲಿ. ಸೊ ಹೀಗಾಗಿ ಅರವಿಂದ್ ಅವರು, ನಾವು ಬೆಂಗಳೂರಿಗೆ ತಿಂಗಳಲ್ಲಿ ಸುಮಾರು ಒಂದು 5 ಸಲ ಬೆಂಗಳೂರಿಗೆ ನಾವು ಅಲ್ಲೇ ಇರ್ತಾಯಿದ್ವಿ. ಅಲ್ಲೇ ಆಫೀಸ್ ಮಾಡಿದ್ವಿ, ನಾವು ಅಲ್ಲೇ ಇರ್ತಿದ್ವಿ, ಬರ್ತಾ ಇದ್ದೀವಿ. ಇದರ ಜೊತೆಗೆ ಅರವಿಂದ್ ಅವರಿಗೆ ತುಂಬ ಭಾಳ ಹತ್ತಿರವಾಗಿರ್ತಕ್ಕಂಥ ಏನು ಆ ಫ್ಯಾಮಿಲಿ ಇತ್ತು, ಅಲ್ಲಿ ಅನಿರುದ್ಧ ಅವರು ಇಲ್ಲೇ ಧಾರವಾಡದವರು. ಅನಿರುದ್ಧ ಅವರು ಇಲ್ಲೇ ಧಾರವಾಡದ ಇರೋದ್ರಿಂದ ಅನಿರುದ್ಧ ಮತ್ತು ಅರವಿಂದ್ ಅವರು ತುಂಬ ಭಾಳ ಹತ್ತಿರತಕ್ಕಂಥವ್ರು. ನನಗೆ ಸಿನಿಮಾದಲ್ಲಿ ಅದು ಲಕ್ಕೋ ಅಥವಾ ಶ್ರಮನೋ ಅಥವಾ ಪ್ರಯತ್ನನೋ ಗೊತ್ತಿಲ್ಲ, ಸಿನಿಮಾ ನನಗೆ ಮಾಡಲಿಕ್ಕೆ ಅವಕಾಶಗಳು ಸಿಕ್ಕು. ನಾನು ಕನಿಷ್ಠ 5 ರಿಂದ 6 ಸಿನಿಮಾಗಳನ್ನು ನಾನು ನಿರ್ಮಾಣ ಮಾಡಿದ್ದೆ. ನಾನು ಅಂತ ಒಂದು ದೊಡ್ಡ ಸಿನಿಮಾನ
ಸಿನಿಮಾ ಮಾಡಿದ್ಮೇಲೆ ಸಾಯಿ ಕುಮಾರ್ ಅವ್ರ ಮಗನ ಹಾಕೊಂಡು ಮಾಡಿರ್ತಕ್ಕಂಥ ನಂತರ ಇಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ನಿರ್ದೇಶಕರಿದ್ದಾರೆ ಸಿನಿಮಾದವರು, ಎಷ್ಟು ನಿರ್ಮಾಪಕರಿದ್ದಾರೆ. ನಾವು ಬೆಂಗಳೂರಿಗೆ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಬರ್ಬರ್ತಾ. ನಾನು ಅರವಿಂದ್ ಅವ್ರು ಹೋದರೆ ನಮ್ಮ ಜೊತೆ ಕನಿಷ್ಠ ಒಂದು 100 ಜನ ಡೈರೆಕ್ಟರ್ ಇರ್ತಿದ್ರು. ಆ 100 ಜನ ಡೈರೆಕ್ಟ್ರಲ್ಲಿ 20 ಜನ ನಮ್ಮ ಕತೆ ಹೇಳ್ತಿದ್ರು. ಸರ್, ನಿಮಗೆ ವಿಷ್ಣುವರ್ಧನ್ಗೆ ಮಾಡಿರ್ತಕ್ಕಂಥ ಕಥೆಗಳು ನಮ್ಮಲ್ಲಿದ್ದಾವೆ, ನಾವು ನಿಮಗೆ ಆ ಸಿನಿಮಾ ನೀವು ಮಾಡಬೇಕು ಅಂತೇಳಿ ನನಗೆ ಅವರು ಅಲ್ಲಿ ಏನಂದರೆ ನನಗೆ ಅಲ್ಲಿ ಇಂಪ್ರೆಸ್ ಮಾಡ್ತಾಯಿದ್ರು. ಒಂದು ದಿವಸ ಒಬ್ಬ ಆಲೂರು ಅಂತ ಒಬ್ಬ ಡೈರೆಕ್ಟ್ರು ನನಗೆ ಅರವಿಂದ್ ಅವರು ಭೇಟಿ ಮಾಡಿಸಿದ್ರು. ಭೇಟಿ ಮಾಡಿಸಿದಾಗ, ಸರ್ ನನ್ನಲ್ಲಿ ಒಂದು ಕತೆ ಇದೆ, ಆ ಕತೆಗೆ ನೀವು ಹೀರೋ ಆಗ್ಬೇಕಂತ ಕೇಳಿದ್ರು ನನಗೆ. ಅದು ಆ ಕಥೆಯನ್ನು ವಿಷ್ಣು ಸರ್ಗೆ ಮಾಡಿರ್ತಕ್ಕಂಥ ಕತೆ, ಆ ಕತೆ ನಿಮಗೆ ಹೋಲುತ್ತೆ ಬಿಟ್ಟು ಬೇರೆ ಯಾರಿಗೂ ಹೋಲಲ್ಲ ಅಂತ ಹೇಳಿದೆ. ನಾನು ಹೇಳಿದೆ, ಸರ್ ನನಗೆ ಎಲ್ಲಿ ಸಿನಿಮಾ ಮಾಡೋಕ್ಕೆ ಬೇಡಲ್ಲ ಸರ್, ನಾನು ಸುಮ್ಮನೆ ನಿರ್ಮಾಪಕನಾಗಿರ್ತೀನಿ ಅಂತ ಹೇಳಿದೆ. ಇಲ್ಲ, ಅವ್ರು ಕೇಳಲಿಲ್ಲ, ಈ ಸಿನಿಮಾ ನೀವೇ ಮಾಡಬೇಕಂತ. ಧರ್ಮವೀರ ಅಂತಕ್ಕಂಥ ಸಿನಿಮಾನ ನಾನೇ ಒಬ್ಬ ಹೀರೋ ಆಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳನ್ನು ನಾನು ಶೂಟಿಂಗ್ ಮಾಡಿದ್ದೆ ಸಿನಿಮಾ. ಆ ಸಿನಿಮಾ ಇನ್ನೂ ಬಿಡುಗಡೆ ಆಗೋಕ್ಕಿಂತ ಮುಂಚೆ ನನಗೆ ನ್ಯಾಚುರಲ್ ಸ್ಟಾರ್ ಅಂತ ಹೆಸರು ಕೊಟ್ಟರು. ನಾನು ಚಿತ್ರದುರ್ಗ ಹೋದಾಗ, ಬಳ್ಳಾರಿಗೆ ಹೋದಾಗ ನನ್ನ ನೋಡಿಗೆ ಜನ ಬರ್ತಾಯಿದ್ರು. ಸೊ ಹಾಗೆ ನಾವು ಆ ಸಿನಿಮಾ ರಂಗ ಅಂತಕ್ಕಂಥದ್ದು ಜನರಿಗೆ ಒಂದು ಒಳ್ಳೆಯ ಸಂದೇಶನ ಕೊಡ್ತಕ್ಕಂಥ ಸಿನಿಮಾಗಳು ಇವು. ಸಿನಿಮಾದಲ್ಲಿ ಯಾರೂ ಕೆಟ್ಟವರಿರಲಿಲ್ಲ. ಸಿನಿಮಾ ನಾವು ಯಾಕೆ ಮಾಡಬೇಕು ಅಂತಕ್ಕಂಥದ್ದು, ಎದುರಿಗೆ ಇರ್ತಕ್ಕಂಥ ಲಕ್ಷ ಜನರಿಗೆ ಒಂದು ಒಳ್ಳೆಯ ಸಂದೇಶನ ಕೊಡಬೇಕು ಅಂತಕ್ಕಂಥದ್ದನ್ನು ಅದು ಸಿನಿಮಾದಿಂದ ಮಾತ್ರ. ಯಾಕಂದರೆ ಇದು ಪವರ್ಫುಲ್ ಮೀಡಿಯಾ ಸಿನಿಮಾ ಅಂತಕ್ಕಂಥದ್ದು. ಇಟ್ಸ್ ಎ ವೆರಿ ಪವರ್ಫುಲ್ ಮೀಡಿಯಾ ಇದು. ಇದರಿಂದ ಜನರಿಗೆ ನಾವು ಸಾಕಷ್ಟು ಒಳ್ಳೆ ಸಂದೇಶಗಳು ಕೊಟ್ಟು, ನೀವು ಹಿಂಗೆ ತಂದೆ ತಾಯಿ ಹಿಂಗೆ ಇರಬೇಕು, ಅಣ್ಣ ತಮ್ಮ ಹಿಂಗೆ ಇರಬೇಕು, ಗಂಡ ಹೆಂಡತಿ ಹಿಂಗೆ ಇರಬೇಕು, ಬಂಧು ಬಳಗ ಹಿಂಗೆ ಇರಬೇಕು, ಕೂಡು ಕುಟುಂಬ ಹಿಂಗೆ ಇರಬೇಕು, ವಿದ್ಯಾರ್ಥಿಗಳು ಹೆಂಗಿರಬೇಕು ಅಂತಕ್ಕಂಥದ್ದನ್ನು ಈ ಸಿನಿಮಾದಿಂದನೇ ಜನರಿಗೆ ಇವತ್ತು ಸಂದೇಶವನ್ನು ಕೊಡ್ತಕ್ಕಂಥ ಈ ಸಂದರ್ಭ ಸಿನಿಮಾಗಳು. ಇದರಲ್ಲಿ ಅನೇಕ ಸಿನಿಮಾಗಳನ್ನು ವಿಷ್ಣುವರ್ಧನ್ ಅವರು ಕೊಟ್ಟಿದ್ದಾರೆ. ಅವರು ಬೆಂಗಳೂರಲ್ಲಿ ಇದ್ಕೊಂಡು ತಮಿಳು ಸಿನಿಮಾ ಮಾಡಿದ್ರವರು, ಹಿಂದಿ ಸಿನಿಮಾ ಮಾಡಿದ್ರವರು, ಮಲಯಾಳಂ ಸಿನಿಮಾ ಮಾಡಿದ್ರವರು, ಅನೇಕ ಸಿನಿಮಾಗಳನ್ನು ಅವ್ರು ಮಾಡಿದರು. ಯಾಕಿದ್ರೆ ಹೆಮ್ಮೆಯಿಂದ ಹೇಳ್ಕೊಳ್ತಂದರೆ, ನಾನು ನಿಮ್ಮ ಎದುರಿಗೆ ನಿಂತಿದ್ದೀನಿ, ನಾನು ನಿಮ್ಮ ಪಕ್ಕದ ಓಣೆಯವನೇ, ನಾನು ಇಲ್ಲೇ ಧಾರವಾಡದವನೇ. ಅದು ನಮ್ಮ ಕೃಷ್ಣರಾವ್ ಅವರಿಗೆ ಅವ್ರಿಗೆ ನಾನು ಭಾಳ ಆತ್ಮೀಯರು, ನಮ್ಮ ಜೊತೆಗೆ ಅವರೆಲ್ಲ. ಅಲ್ಲಿ ನನಗೂ ತಮಿಳಲ್ಲಿಗೆ ಪಾತ್ರ ಮಾಡೋಕ್ಕೆ ಕರೀತಾರೆ, ನನಗೂ ಮಲಯಾಳಮಲ್ಲಿ ಪಾತ್ರ ಮಾಡೋಕ್ಕೆ ಕರೀತಾರೆ, ನನಗೂ ಹಿಂದಿಯಲ್ಲಿ ಕರೀತಾರೆ. ಕರೆದಾಗ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಹೈದರಾಬಾದ್ ಕರ್ನಾಟಕ, ಬಾಂಬೆ, ತಮಿಳ್ನಾಡು, ಆಮೇಲೆ ಚೆನ್ನೈದಲ್ಲಿರ್ತಕ್ಕಂಥ ಎಲ್ಲ ಇವತ್ತು ಆರ್ಟಿಸ್ಟ್ಗಳು ನಮ್ಮ ಜೊತೆಗೆ ಟಚ್ನಾಗಿದ್ದಾರೆ. ಹೋದ ಸರಿ ನಾವೊಂದು DKH ಫೌಂಡೇಶನ್ ಅಂತ ಕಾರ್ಯಕ್ರಮ ಮಾಡಿದ್ದೀವಿ. ಆ ಕಾರ್ಯಕ್ರಮ ಮಾಡಿದ ನಂತರ ನಾವೆಲ್ಲರಿಗೂ ಎಲ್ಲಿ ಪ್ರಶಸ್ತಿಗಳು ಕೊಟ್ಟಿವಿ. ಆ ಕೊಡ್ತಕ್ಕಂಥ ಇಡೀ ದೊಡ್ಡ ಘಟಾನುಘಟಿಗಳಿರ್ತಕ್ಕಂಥ ನಾಗೇಂದ್ರ ಪ್ರಸಾದ್ ಅವ್ರನ್ನ ಹಿಡ್ಕೊಂಡು, ವಿ ಮನೋಹರ್ನ ಹಿಡ್ಕೊಂಡು, ಭವ್ಯ ಮೇಡಮ್ ಅವ್ರನ್ನ ಹಿಡ್ಕೊಂಡು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ನಾನು ಕರ್ಕೊಂಡ್ಬಂದಿದ್ದೆ. ಈ ಉತ್ತರ ಕರ್ನಾಟಕದಲ್ಲಿ ಸಹಿತ ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರಿಗಿಂತ ಏನು ಕಮ್ಮಿ ಇಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಒಂದು ತೀರ್ಮಾನ ಮಾಡ್ಕೊಂಡು ಇವತ್ತು ಈ ಪ್ರಯತ್ನ ಮಾಡ್ತಾ ಇದ್ವಿ. ಇವತ್ತೇನು ವಿಷ್ಣುವರ್ಧನ್ ಸರ್ ಇವತ್ತು ನಮ್ಮ ಕಿಶನ್ ರಾವ್ ಅವರು ಮತ್ತು ಈ ಕಾರ್ಯಕ್ರಮಕ್ಕೆ ಅವ್ರು ಹಮ್ಮಿಕೊಂಡಿದ್ದಾರೆ. ಇದ್ರ ಜೊತೆಗೆ ಮುಂದೆ ಅವರು ಏನು ಇವತ್ತು ಕಾಮಧೇನು ವಿವಿಧ ಸಂಸ್ಥೆ ಮಾಡ್ತಾರೆ, ಆ ಸಂಸ್ಥೆಗೆ ನಾನು ಯಾವತ್ತೂ ನಿಮ್ಮ ಜೊತೆಗಿರ್ತೀನಿ, ಯಾವಾಗಲೂ ನಿಮ್ಮ ಜೊತೆಗಿರ್ತೀನಿ. ಸಾಕಷ್ಟು ಕೆಲಸಗಳನ್ನು ನೀವೆಲ್ಲ ಸೇರಿ ಮಾಡೋಣ. ಇಲ್ಲಿ ಬರೀ ಶ್ರೀನಗರ, ಬಸವನಗರ ಅಷ್ಟೇ ಅಲ್ಲ, ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ಮಹಿಳೆಯರು ಮತ್ತು ಯುವಕರಿಗೆ ಮತ್ತು ಕಲಾವಿದರಿಗೆ ಈ ಸಂಸ್ಥೆಯಿಂದ ಒಳ್ಳೆಯ ಆದ್ಯತೆಯನ್ನು ಅವರು ಕೊಡ್ತಾರೆ ಅಂತಕ್ಕಂಥದ್ದು. ಯಾಕಂದರೆ ಅವರು ಒಳ್ಳೆ ಮನಸ್ಸು. ಸಾಕಷ್ಟು ಕಾರ್ಯಕ್ರಮ ಅವ್ರು ಮಾಡೋದು ನೋಡಿದ್ದೀನಿ. ಸಂಗೀತ ಕಾರ್ಯಕ್ರಮಗಳು ಮಾಡಿದ್ದಾರೆ, ಅನೇಕ ಇನ್ನು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಸಮಾಜ ಸೇವೆ ಅವ್ರಿಗೆ ಬೇಕು. ಅವ್ರಿಗೇನು ಕಮ್ಮಿ ಮಾಡಿಲ್ಲ ದೇವರು, ಏನು ಕಮ್ಮಿ ಮಾಡಿಲ್ಲ ಅಂದರೂ ಸಹಿತ ನಾನು ಸಮಾಜ ಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವನೆ. ಅವರು ಆಫೀಸರ್ ಆಗಿ ರಿಟೈರ್ ಆಗಿರ್ತಕ್ಕಂಥವ್ರು. ಅವರು ಸಾಕಷ್ಟು ಆ ಸಂದರ್ಭದಲ್ಲಿ ನೀರಾವರಿ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ಅವರೆಲ್ಲ ಅಲ್ಲಿ. ಆವಾಗ ಸಾಕಷ್ಟು ಹೆಸರನ್ನು ಗಳಿಸಿರ್ತಕ್ಕಂಥವ್ರು. ಇವತ್ತು ಅವ್ರು ಆರಾಮಿಲ್ಲ ಇದ್ದಾರೆ, ರಾಜ್ಕುಮಾರ್ ಹಂಗಿದ್ದಾರೆ. ನಾನು ಇನ್ನೂ ಜನಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅಂತೇಳಿ ಇವತ್ತೇನು ನೀವು ವಿಷ್ಣುವರ್ಧನ್ ಹುಟ್ಟಿದ ಹಬ್ಬದ ದಿವಸದಲ್ಲಿ ತಾವೇನು ಇವತ್ತು ಅದನ್ನು ಅನೌನ್ಸ್ ಮಾಡಿದಿರಿ, ಇದು ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದೆ ಬರ್ತಕ್ಕಂಥ ನಿರ್ಮಾಣದಲ್ಲಿ ಈ ರಾಜ್ಯದ ತುಂಬ ಪ್ರಚಲಿತ ಆಗಲಿ ಅಂಥೇಳಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಸಹಿತ ಮತ್ತೆ ನಮ್ಮ ಧರ್ಮವೀರ ಸಿನಿಮಾ ಇನ್ನೊಂದು ಮುಂದಿನ ತಿಂಗಳಲ್ಲಿ ಮತ್ತೆ ಬಿಡುಗಡೆ ಆಗ್ತಾಯಿದೆ. ಅದಕ್ಕೆ ತಾವೆಲ್ಲರೂ ಸಹಿತ ಥಿಯೇಟ್ರಿಗೆ ಬನ್ನಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮ್ಮ ಎದುರಿಗೆ ನಿಂತು ಮಾತಾಡ್ತಾಯಿದ್ರು, ಅವರೇ ಈ ಸಿನಿಮಾದಲ್ಲಿ ಇರೋರು ಅಂತಕ್ಕಂಥದ್ದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈಗಾಗಲೇ ಸೂರ್ಯಕಿರಣ್ ಅಂತಕ್ಕಂಥ ಸಿನಿಮಾನು ನಾನು ಮತ್ತು ನನ್ನ ಮಗ ಹೀರೋ ಮಾಡಿರ್ತಕ್ಕಂಥದ್ದು. ಇವರು ನಮ್ಮ ಹೀರೋ ಮಾಡಿದ್ದಾರೆ, ನನ್ನ ಮಗನ ಮತ್ತು ಇಬ್ಬರು ಹೀರೋ, ತಂದೆ ತಾಯಿ. ಹೇಗೆ ತೆಲುಗು ಮತ್ತು ತಮಿಳು, ಮಲಯಾಳಂ ತಂದೆ ಮಗನ ಹೆಂಗೆ ಹೀರೋಗಳು ಮಾಡ್ತಾರೆ, ಹಾಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಕಥೆಯನ್ನು ನಮ್ಮ ಅರವಿಂದ್ ಮುಳುಗುಂದವ್ರು ಕೊಟ್ಟಿದ್ದಾರೆ. ಇದಕ್ಕೆ ಮಧು ಜೋಶಿ ಅವರು ಸಹಿತ ಇದಕ್ಕೆ ಬರೆದಿದ್ದಾರೆ.
ಸಾಕಷ್ಟು ನಮ್ಮದೇ ಆಗಿರ್ತಕ್ಕಂಥ ಒಂದು ಕಲೆ ಅಂತಕ್ಕಂಥದ್ದು ಧಾರವಾಡ ಹುಬ್ಬಳ್ಳಿಯಲ್ಲಿ ಇದೆ. ಅದು ಧಾರವಾಡದಲ್ಲಿದೆ. ನಾವು ನೋಡ್ತೀವಿ ಎಷ್ಟೆಷ್ಟೋ ಜನ ಇಲ್ಲಿವರು ಬೆಳೆದು ಬೆಂಗಳೂರು ಮತ್ತು ಬಾಂಬೆಯಲ್ಲಿ ಒಟ್ಟು ಮೊದಲು ಸಿನಿಮಾ ಇಂಡಸ್ಟ್ರಿ ಆಗಿರ್ತಕ್ಕಂಥದ್ದು ಧಾರವಾಡದಲ್ಲಿ. ಅದನ್ನು ಧಾರವಾಡದಿಂದ ತೊಗೊಂಡು ಹೋಗಿ ಬೆಂಗಳೂರಲ್ಲಿ ಇಟ್ಕೊಂಡ್ರು. ಬೆಂಗಳೂರಲ್ಲಿ ಎಷ್ಟೋ ಜನಕ್ಕೆಲ್ಲ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಈಗ ನಾವು ಬಂದ ಮೇಲೆ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಇವತ್ತು ಅವಕಾಶಗಳನ್ನ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳ ಜೊತೆಗೆ ತಮಗೆಲ್ಲರಿಗೂ ಮತ್ತು ಮುದ್ದು ಮಕ್ಕಳಿಗೆ ವಂದಿಸಿ ನಾನು ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಸಾಕಷ್ಟು ಚಲನಚಿತ್ರರಂಗದ ಬಗ್ಗೆ, ವಿಷ್ಣುವರ್ಧನ್ ಅವ್ರ ಬಗ್ಗೆ ಮತ್ತು ನಾವು ಮುಂದೆ ನಡೆಸ್ತಾ ಇರೋ ಸಂಸ್ಥೆ ಬಗ್ಗೆ ಚೆನ್ನಾಗಿ ತಿಳಿಸಿದ್ರು ಸರು. ಕಾರಣ ಅಷ್ಟೇ, ಇವತ್ತು ಸೂರ್ಯಕಿರಣದ ಬಗ್ಗೆ ನಾ ಹೇಳಿಲ್ಲ, ಕೊನೆಗೆ ಹೇಳ್ತಾ ಇದ್ದೆ. ಸೂರ್ಯಕಿರಣ ಅನ್ನೋದಕ್ಕೆ ಸರ್ ಇಬ್ಬರು ಕಿಶನ್ ರಾವ್ ಕುಲಕರ್ಣಿಯವರು ಪಾಟೀಲರು ಅದು ಡಿಲೇ ಆಗಿದೆ, 1 ವರ್ಷ ಆಯ್ತು. ಈಗ ಮತ್ತೆ ದಸರಾದ ನಂತರ ನಾವು ಶುರು ಮಾಡ್ತಾಯಿದ್ದೀವಿ. ಅಲ್ಲಿ ಇದೇ ಮನೆಯಲ್ಲಿ ಸಾಕಷ್ಟು ಶೂಟಿಂಗ್ ಮಾಡೀವಿ. ಇಲ್ಲಿ ಏನು ಶೂಟಿಂಗ್ ಮಾಡಿವಿ 5 ಟೆಲಿಫಿಲ್ಮ್ಗಳು ಫಿಲ್ಮ್ ಫೆಸ್ಟಿವಲ್ದಲ್ಲಿ ಅವಾರ್ಡ್ ಆಗ್ಯಾವ. ಹೀಗಾಗಿ ನಮಗೆ ಇದು ಲಕ್ಕಿ ಮನೆ ಮತ್ತು ಇದೊಂದು ನಮ್ಮ ಕಂಟ್ರಿ ಸ್ಟುಡಿಯೋ ಅಂತ ನಾವು ಹೇಳ್ತೀವಿ ಪ್ರೀತಿಯಿಂದ. ಅವ್ರ ಮನೆಯವರು, ಅವ್ರ ಸಹಕಾರ, ಇಲ್ಲಿ ಯಾರು ಇಲ್ಲ ಅಂದರೂ ಮುಖ್ಯವಾಗಿ ಕಾರಣೀಭೂತ ಕೇಂದ್ರ ಬಿಂದು ನಮ್ಮ ಪುಟ್ಟಿ ಅಂಕಿತಾನೇ ನಮ್ಮನ್ನೆಲ್ಲ ಇವತ್ತು ಸಮಾಗಮ ಮಾಡಿಸಿದ್ದು. ಆಕೆಗೆ ದೇವರ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ಈ ಸೂರ್ಯಕಿರಣ ಇದೇ ಮನೆಯಲ್ಲಿ ಶೂಟಿಂಗು ಮತ್ತೆ ಇಲ್ಲೇ ಮಾಡ್ತೀವಿ, ದಯವಿಟ್ಟು ಅದನ್ನು ನೋಡಿರಿ. ಅದರಲ್ಲಿ ಹೀರೋಯಿನ್ ಫಾದರು ಕಿಶನ್ ರಾವ್ ಕುಲಕರ್ಣಿ ಸರ್ ಮಾಡ್ಯಾರ, ಹೀರೋಯಿನ್ ಫಾದರು ಪಾಟೀಲ್ ಸರ್ ಮಾಡ್ಯಾರ. ಭಾಳ ಅದ್ಭುತವಾದ ಜುಗಲ್ ಬಂದಿ ಅವರಿಬ್ಬರದು. ಅವ್ರು ಹೆಂಗೆ ಸ್ನೇಹಿತರಿದ್ದಾರೆ ಹೊರಗಡೆ, ಹಾಗೆ ಕುಚುಕು ಸ್ನೇಹಿತರು ಆ ಸಿನಿಮಾದಲ್ಲಿ ಮಾಡ್ತಿದ್ದೀವಿ ಆ ಪಾತ್ರಗಳನ್ನ. ಭಾಳ ಫಸ್ಟ್ ಟೈಮ್ ಆದರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ ಆ ಸಿನಿಮಾ. ಒಂದು ಕಲ್ಮೇಶ್ ಸರ್ ಹೇಳ್ದಂಗೆ ಸಮಾಜಕ್ಕೆ ಅತ್ಯಂತ ಒಳ್ಳೆಯ ಸಂದೇಶ ಸಾರುವ ಒಂದು ಕಥೆಯನ್ನು ಮಧು ಜೋಶಿಯವರು, ರಘು ತುಮಕೂರು ಅವರು ಬರೆದಿದ್ದಾರೆ. ಈ ಸಂದರ್ಭದಲ್ಲಿ ಮಧು ಜೋಶಿಯವರು, ರಘು ತುಮಕೂರು ಅವರು ಇರಬೇಕಾಯಿತು. ನಮ್ಮೆಲ್ಲರ ಅವರು ಒಂದು ಭಾಗ. ಅವ್ರ ಕಾರಣಾಂತರದಿಂದ ಬಂದಿಲ್ಲ. ದೇವರು ಅವ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಮತ್ತೊಮ್ಮೆ ವಿಷ್ಣು ಸರ್ಗೆ ಹುಟ್ಟೊಬ್ಬ ಶುಭಾಶಯ ಹೇಳ್ತಾ, ಈಗ ನಮ್ಮ ಪಾಟೀಲ್ ಸರ್ ಭಾಷಣ ಮಾಡೋದಿಲ್ಲ, ಅದ್ರ ಬದಲಿ ನಾವು ವಿಷ್ಣುವರ್ಧನ್ ಅವ್ರು ಹಾಡು ಹೇಳ್ತೀನಿ ಅಂದಿದ್ದಾರೆ. ದಯವಿಟ್ಟು ಹಾಡು ಹೇಳಿ ರಂಜಿಸ್ತಾರೆ. ಅದಕ್ಕಿಂತ ಮುಂಚೆ ಇನ್ನೊಬ್ಬ ರಾಜ್ಕುಮಾರ್ ವಿಷ್ಣುವರ್ಧನ್ ಅಭಿಮಾನಿ ಮತ್ತು ಹುಟ್ಟುಹಬ್ಬದ ಶುಭಾಶಯಗಳು ಶ್ರೀ NS ಪಾಟೀಲ್ ಸರ್ ಬರ್ಬೇಕು ಸರ್. ದಯವಿಟ್ಟು ವಿಷ್ಣುವರ್ಧನ್ ಅವ್ರ ಹಾಡುಗಳನ್ನ ಮಾತ್ರ ಹಾಡಬೇಕು. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ, ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ನಡುಗಲಿ ಭುವಿ ಬಿರಿಯಲಿ ನೀನೆ ಈ ಬಾಳ ಜೀವ, ಉರಿಯಲಿ ಕಿರಿಸಿದಿಯಲಿ ಏಕೆ ಈ ತಾಪ ಭಾವ, ಒಲವೆಂದು ತುಂಬಿ ಬಂದು ಮೈ ತುಂಬ ಮಿಂಚಿದೆ, ಒಡನಾಡಿ ಪ್ರೀತಿ ನೀಡು ಈ ನಿನ್ನ ಪ್ರೇಮಿಗೆ, ಈ ಭೀತಿ ಇನ್ನೇಕೆ ಈ ದೂರವೇಕೆ, ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ, ಯುಗ ಯುಗಗಳೇ ಸಾಗಲಿ
ನಮ್ಮ ಪ್ರೇಮ ಶಾಶ್ವತ. ಭಯವಾ ಬಿಡು ನೀನು, ನಿನಗಾಗಿ ಓಡೋಡಿ ಬಂದೆ. ಸುಖದ ಮಧು ನೀನು, ಬದುಕಲ್ಲಿ ತಂಗಾಳಿ ತಂದೆ. ಅಮರ ಈ ಪ್ರೇಮ, ಬರಲಾರದಿಂದೆಂದು ಸಾವು. ದಯಿಸು ಈ ಮೌನ, ಮನದಲ್ಲಿ ಏಕಿಂತ ನೋವು. ಈ ಪ್ರಾಣವೇ ಹೋಗಲಿ, ಈ ಲೋಕವೇ ನೂಕಲಿ, ಎಂದೆಂದು ಸಂಗಾತಿ ನೀನೇ. ಯುಗ ಯುಗಗಳೇ ಸಾಗಲಿ, ನಮ್ಮ ಪ್ರೇಮ ಶಾಶ್ವತ. ಗಿರಿ ಗಗನವೇ ಬೀಳಲಿ, ನಮ್ಮ ಪ್ರೀತಿ ಶಾಶ್ವತ. ನದಿ ಸಾಗರ ಕೆರಳಲಿ, ನಮ್ಮ ಪ್ರೇಮ ಶಾಶ್ವತ. ಜಗವೇನೇ ಹೇಳಲಿ, ನಮ್ಮ ಪ್ರೀತಿ ಶಾಶ್ವತ. ಆಹಾ 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 ಆಹಾ. ಥ್ಯಾಂಕ್ ಯು. ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳು ಪಾಟೀಲ್ ಸರ್. ಈಗ ದಯವಿಟ್ಟು ದೀಪಕ್ ಮಸ್ಕಿ, ನಾವೆಲ್ಲ ಬರೀ ನಮ್ಮದೇ ಹೇಳ್ಕೊಂಡ್ವಿ. ಎಲೆ ಮರೆಕಾಯಿ ಅಂತ ನಮ್ಮ ಸಂಸ್ಥೆಗೆ ಆಗಲಿ, ನಮ್ಮ ಕಿಶನ್ ರಾವ್ ಕುಲಕರ್ಣಿ ಅವ್ರ ಬಲಗೈ ಅಂದರೂ ಅಡ್ಡಿಲ್ಲ. ಅವ್ರ ಮಗ ಅನ್ನೋಕ್ಕಿಂತ ಅತ್ಯಂತ ಪ್ರೀತಿಯ ಬಲಗೈ. ಯಾವುದೇ ಕೆಲಸ ಇದ್ದರೂ ತನ್ನ ಬಿಟ್ಟು ಬರ್ತಾರೆ, ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ನಮ್ಮ ಸಂಸ್ಥೆಯಲ್ಲಿ ಅವರು ಕೂಡ ಒಬ್ಬ ಸಹ ಕಾರ್ಯದರ್ಶಿಯಾಗಿ ಪೋಸ್ಟ್ ಅಷ್ಟೇ, ಬಟ್ ಎಲ್ಲ ಕೆಲಸವನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತಾರೆ. ನಮ್ಮ ಯಾವುದೇ ಕಾರ್ಯಕ್ರಮಕ್ಕೂ ಬರ್ತಾರೆ. ದೀಪಕ್ ಮಸ್ಕಿ ಅವರು ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾರಾದರೂ ದಯವಿಟ್ಟು ಯಾರು ಹಾಡ್ತಿರೋ ಅಥವಾ ವಿಷ್ಣುವರ್ಧನ್ ಅವ್ರ ಬಗ್ಗೆ ಯಾರು ಮಾತಾಡೋರಿದ್ರೆ, ಎಲ್ಲರಿಗೂ ಗೊತ್ತಿರುವಂಥ ನಟರು ಅವರು. ರವಿ ಸರ್, ಎರಡು ಮಾತು. ಯಾರು ಮಾತಾಡ್ತೀರಿ? ಟೀಚರ್ಗಳು, ಮೇಡಮ್ಗಳು. ಶ್ರೀ ರವಿ ಭಟ್ ದಂಪತಿಗಳು ನಮಗೆಲ್ಲ ಕಾರ್ಯಕ್ರಮಕ್ಕೂ ಸಹಕಾರ ಕೊಡ್ತಾರೆ. ಅವ್ರ ಹೆಸರು ಬಿಟ್ಟಿದ್ದೆ, ಅವರಿಗೆ ಕೂಡ ಧನ್ಯವಾದಗಳು. ಎಲ್ಲರಿಗೂ ಅದಲ್ರಿ. ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ಎಲ್ಲರಿಗೂ ವಂದನೆ ಹೇಳ್ತೇವೆ. ಈ ಒಂದು ಸುಂದರ ಸಂಜೆ ಮತ್ತು ನಮ್ಮೆಲ್ಲರ ಅತ್ಯಂತ ಪ್ರೀತಿ ಅಭಿಮಾನದ ಕಲಾವಿದರಂಥ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಕರ್ನಾಟಕ ರತ್ನ ಬಂದಿದ್ದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ, ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಜನ್ಮದಿನ ಶುಭಾಶಯಗಳನ್ನು ಹೇಳುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಸ್ವಲ್ಪೇ ಜನ ಬಂದರೂ ಅತ್ಯಂತ ಪ್ರೀತಿಯಿಂದ ಬಂದು ಶಾಂತರಾಗಿ ಕೂತಿದ್ದಕ್ಕೆ ತಮಗೆ ಮೊದಲನೇದಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನಮ್ಮ ಅಧ್ಯಕ್ಷರಂಥ ಕಿಶನ್ ರಾವ್ ಕುಲಕರ್ಣಿ ಅವರಿಗೂ, ಉಪಾಧ್ಯಕ್ಷರಂಥ NS ಪಾಟೀಲ್ರವ್ರಿಗೂ, ತಮ್ಮ ಎಲ್ಲ ಕೆಲಸ ಬದಿಗೊತ್ತಿ ಬಂದಂಥ ಗೌರವ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮೆಲ್ಲರ ಹಿರಿಯರಾದ ಶ್ರೀ ಅಮರ್ಗೋಳ್ ಅವರಿಗೆ ಯಾವಾಗಲೂ ನಾ ಕರೆದರೂ ಅವ್ರು ನಮ್ಮ ಮಾತಿಗೆ ಮೀರದೆ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು, ಅವರು ಯಾವುದೇ ತಮ್ಮ ಕೆಲಸಗಳಿದ್ದರೂ ಬಿಟ್ಟು ನಮ್ಮ ಕಾರ್ಯಕ್ರಮ ಅಟೆಂಡ್ ಆಗ್ತಾರೆ. ಅವರಿಗೆ ನನ್ನ ಅಭಿನಂದನೆಗಳು. ಅದರಂತೆ ನಮ್ಮ ಈ ಹೆಣ್ಣು ಮಕ್ಕಳ BC ಮಂದಿ ಕೂಡ
ನಾವು ಯಾವಾಗಲೂ ಹೇಳಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ತಪ್ಪಿಸೋದಿಲ್ಲ. ಅವರು ಬಂದು ಇದೇ ರೀತಿ ಸಹಕಾರ ಕೊಡಬೇಕು. ಆಮೇಲೆ ಅಮರಗೌಡರ ಸೊಸೆಯಾದ ಅನಿತಾ ಅವರು ಹಾಗೂ ಹುಲ್ಗಪ್ಪ ಕಾನ್ಸ್ಟೇಬಲ್ ಅವರ ಪತ್ನಿಯವರಾದ ಮಾನಸ್ ಅವರು ಹಾಗೂ ಅವ್ರ ಫ್ರೆಂಡ್ ಯಮುನಾ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾತಿ ಎಲ್ಲರೂ ಆಗಮಿಸಿದ್ದೀರಿ. ನಿಮಗೆ ಹಾರ್ದಿಕ ಅಭಿನಂದನೆಗಳು. ಮುಂದೆ ನಮ್ಮ ಕಾರ್ಯಕ್ರಮಗಳು ಆಗುವ ಎಲ್ಲ ಕಾರ್ಯಕ್ರಮಕ್ಕೂ ಇದೇ ರೀತಿ ಸಹಕಾರ ಕೊಡಬೇಕೆಂದು ಕೇಳಿಕೊಂಡು ಈ ಅಲ್ಪೋಪಹಾರ ಸೇವಿಸಿ ಹೋಗಬೇಕಾಗಿ ವಿನಂತಿ.